ಎಸ್, ಮೊದಲ ರಾತ್ರಿಯೇ ಆತನಿಗೆ ರಸಭಂಗ ಭಯಂಕರ ಅನುಭವವಾಗಿದೆ. ಹೌದು, ಫಸ್ಟ್ ನೈಟ್ ದಿನ ಏನಾಯ್ತು ಗೊತ್ತಾ? ಫಸ್ಟ್ ನೈಟ್ ಥ್ರೆಡ್, ಮೊದಲ ರಾತ್ರಿಯೇ ಆತನಿಗೆ ರಸಭಂಗ ಭಯಾನಕ ಅನುಭವವಾಗಿದೆ. ಫಸ್ಟ್ ನೈಟ್ ಕೊಠಡಿಗೆ ಚಾಕುವಿನೊಂದಿಗೆ ವಧು ಎಂಟ್ರಿ. ನನ್ನ ಮೈ ಮುಟ್ಟಿದ್ರೆ ನೀನು ಪೀಸ್ ಪೀಸ್ ಮಾಡ್ತೀನಿ. ಅವನಿಗೆ ಆಕೆ ಬೆದರಿಕೆ ಹಾಕಿರುವಂತದ್ದು. ಇಡೀ ರಾತ್ರಿ ಆತ ಗಡ 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 ಅಂತ ನಡುತ್ತಾ ಇದ್ದ. ವರನಿಗೆ ಬೆದರಿಕೆ ಹಾಕಿರುವಂತಹ ವಧು ಮರುದಿನ ಕೇದಾರನಾಥಕ್ಕೆ ಹೋಗೋಣ ಅಂತ ಹೇಳಿ ವಧು ಪಟ್ಟು ಹಿಡಿತಾಳೆ. ಆದ್ರೆ ರಾಜ ರಘುವಂಶಿ ನೆನಪಿಗೆ ಬಂದು ಸುಮ್ಮನಾಗಿರುವಂತಹ ವರ ಮರುದಿನ ನವವಧುವಿಗೆ ಸೋಡಾ ಚೀಟಿ ಕೊಟ್ಟಿರುವಂತಹ ನವವಧು ಗೋಡೆ ಹಾರಿ ಸೋದರಳಿಯನ ಜೊತೆಗೆ ನವವಧು ಎಸ್ಕೇಪ್ ಆಗಿದೆ. ಭಯಂಕರ ಅನುಭವ ತೆರೆದಿಟ್ಟಂತಹ ಪ್ರಯಾಗ್ರಾಜ್ನ ನಿಷಾದ್ ಎನ್ನುವಾತ ಸಿತಾರ ಎಂಬಾಕೆಯ ಜೊತೆಗೆ ಇತ್ತೀಚೆಗೆ ಮದುವೆಯಾಗಿದ್ದಂತಹ ನಿಷಾದ್ ಸಾವಿನ ಭಯದಲ್ಲಿ ತಾನು 3 ದಿನವೂ ಕೂಡ ನಿದ್ದೆ ಮಾಡಿಲ್ಲ ಅಂತ ಹೇಳ್ತೀವಿ. ಹೆಂಗಾಗತ್ತೆ ನೋಡ್ರಿ. ಫಸ್ಟ್ ನೈಟ್ ದಿನ ಅವನಿಗೆ ದೊಡ್ಡದೊಂದು ಶಾಕ್ ಆಗಿರುತ್ತೆ. ಫಸ್ಟ್ ನೈಟ್ ದಿನ ಆಕೆ ಬರ್ತಾಳೆ ಅಂತ ಹೇಳಿ ಕಾಯ್ತಾನೆ ಕೂತ್ಕೊಂಡಿರ್ತಾನೆ. ಆಗ ಆತನ ಎದುರಿಗೆ ಅವಳು ಬರ್ತಾಳೆ, ಅಂದ್ರೆ ನವವಧು ಬರ್ತಾಳೆ. ಆಗ ತಾನೇ ಮದುವೆ ಆಗಿರುತ್ತೆ. ಫಸ್ಟ್ ನೈಟ್ ದಿನ ಕೊಠಡಿಗೆ ಚಾಕು ತಗೊಂಡು ಬಂದಿರ್ತಾಳೆ ನವವಧು. ನನ್ನನ್ನು ಮುಟ್ಟಿದ್ರೆ ನೀನು ಪೀಸ್ ಪೀಸ್ ಮಾಡ್ತೀನಿ ಅಂತ ಹೇಳಿ ಹೆದರ್ಸ್ತಾಳೆ. ವರನಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಇಡೀ ರಾತ್ರಿ ಗಡ 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 ಅಂತ ನಡ್ಕೊಂತಿರ್ತಾನೆ. ಮರುದಿನ ಕೇದಾರನಾಥಕ್ಕೆ ಹೋಗೋಣ ಬಾ ಅಂತ ಹೇಳಿ ಹೆಣ್ಣುಮಗಳು ಕರೀತಾಳೆ, ಪಟ್ಟು ಹಿಡಿತಾಳೆ. ಆದ್ರೆ ರಾಜ ರಘುವಂಶಿ ನೆನಪಿಗೆ ಬಂದು ಸುಮ್ಮನಾಗ್ತಾನೆ. ರಾಜ ರಘುವಂಶಿ ಕತೆ ಏನು, ಹನಿಮೂನ್ಗೆ ಹೋದಾಗ ಸಾಯಿಸಿರ್ತಾರಲ್ವಾ, ಆ ಒಂದು ಕಾರಣ. 3ನೇ ದಿನ ನವವಧುವಿಗೆ ಸೋಡಾ ಚೀಟಿ ಕೊಟ್ಟಿರ್ತಾನೆ, ಅಂತಂದ್ರೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾನೆ. ಗೋಡೆ ಹಾರಿ ಸೋದರಳಿಯನ ಜೊತೆಗೆ ಈಕೆ ಗ್ರೇಟ್ ಎಸ್ಕೇಪ್ ಆಗಿದ್ದಾಳೆ. ಭಯಾನಕ ಅನುಭವವನ್ನ ಪ್ರಯಾಗ್ರಾಜ್ನ ನಿಷಾದ್ ಎನ್ನುವಾತ ಹಂಚಿಕೊಂಡಿದ್ದಾನೆ. ನಿಷಾದ್ ಸಿತಾರ ಎನ್ನುವಂತಹ ಹುಡುಗಿಯನ್ನ ಮದುವೆಯಾಗಿದ್ದ. ಸಾವಿನ ಭಯದಲ್ಲಿ ತಾನು 3ನೇ ದಿನವೂ ಕೂಡ ನಿದ್ದೆನೇ ಮಾಡಿಲ್ಲ ಅಂತ ಹೇಳಿ ನಿಷಾದ್ ಹೇಳಿದ್ದಾನೆ. ಅದಕ್ಕೆ ಮದುವೆ ಆಗುವಂತ ಮುಂಚೆ ಒಂದ್ಸಲ ಪೇರೆಂಟ್ಸ್ ಹತ್ರ ಹೋಗಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ, ಸುಮ್ಮನೆ ಯಾಕೆ ಆ ಹುಡುಗನ ಜೀವನ ಹಾಳು ಮಾಡ್ತೀರಾ? ದುಡ್ಡು ವೇಸ್ಟು. ಆತನ ಮನಸ್ಸಲ್ಲಿ ಆಸೆ ಕನಸುಗಳ ಮನೆನೇ ಕಟ್ಟಿರ್ತಾನೆ. ಹೆಣ್ಮಕ್ಳ ಬೇಕಾ ಇವೆಲ್ಲ? तो सर वो चाकू ली हुई थी. मैं सोचा ये चाकू क्यों ली है, तो मेरे मन में कुछ ऐसे मैं सोचने लगा कि चलो कॉमन सी बात है, चाकू ली होगी. लेकिन सर मैं जब उसको टच करने गया तो मुझे चाकू कह रहे, मतलब धमकी देने लगी कि अगर टच करोगे हम तुमको मार देंगे या तुमको मारेंगे, अपने आप को मार देंगे. तो मैं बोला ऐसा क्यों? कह रही है कि मैं और किसी से प्यार करती हूँ, उसका अमन नाम है. तो मैं बोला अच्छा. हम रिश्ते में क्या लगता था सर? वो रिश्ते में जो है भतीजा लगता था. हाँ, लड़की के वो भतीजा लगता था, वो मौसी लगती थी. हाँ सर. और तो रिश्ते को कलंकित कर रहे थे? हाँ सर, बहुत कलंकित कर दी है लड़की. तो हम आपके परिवार को भी खराब किया? हाँ सर, दोनों परिवार को, हमारे परिवार को भी कलंकित कर दिया और उस परिवार को भी कलंकित कर दिया. हाँ सर. अच्छा, क्या उसका आपने चैट भी देखा था? चैट पे क्या आपको मारने की धमकी भी दी? सर हाँ, वो जो अमन था
वो कह रहा था सर कि मेरे पास 15 दोस्त है, मैं उस लड़के को मरवा दूंगा और तुम टेंशन ना लो, मैं उसको मार के जो है मैं तुमको अपने पास रखूंगा। हाँ सर, और एक सर और बात बताना चाहते हैं, जो सर वो बोल रही थी कि हमको आप केदारनाथ घुमाने ले चलिए, तो हम सर फिर उसके ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.